ಶುರು ಮಾಡಿ ಕೊನೆ ಹಂತದಲ್ಲಿ ಉಳ್ಕೊಂಡಿರೋದು ನಾವಿಷ್ಟೇ ಜನ. ಇಷ್ಟು ಜನಕ್ಕೂ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಪ್ರಥಮವಾಗಿದ್ದು ನಾನು, ಕೊನೆಯಲ್ಲಿರೋದು ಇವ್ರು ನಮ್ಮದೊಟ್ಟಿಗೆ. ಸೊ ಹಾಗಾಗಿ ಉಸಿರೇ ಉಸಿರೇ ಸಿನಿಮಾ ನನಗೆ ಇವರೆಲ್ಲರಿಗಿಂತ ತುಂಬ ಸೀನಿಯರ್ ಸಿನಿಮಾ. ನಾನು ಒಂದು ಕತೆ ಕೇಳಿ ಶುರು ಮಾಡಿದ್ದು, ಪ್ಲಸ್ ಈ ಒಂದು ಸಿನಿಮಾ ಹಿಂಗೆ ಬರುತ್ತೆ ಅಂತ ಕನಸು ಕಟ್ಟಿದ್ದು, ಇದು ಹಿಂಗೆ ಆಗಬೇಕು ಅನ್ನೋದನ್ನು ಆಸೆ ಪಟ್ಟಿದ್ದು ಅಷ್ಟು ನಿಜ. ಸೊ ಹಾಗಾಗಿ ಈ ಜರ್ನಿಯಲ್ಲಿ ಇವರೆಲ್ಲರಿಗಿಂತ ಜಾಸ್ತಿ ಟೈಮನ್ನು ನಾನು ಸ್ಪೆಂಡ್ ಮಾಡಿದ್ದೀನಿ. ಯಾವುದನ್ನು ಬೇಕಾದರೂ ವಾಪಸ್ ತಂದ್ಕೊಡ್ಬೋದು, ಟೈಮನ್ನು ತಂದ್ಕೊಡೋಕ್ಕಾಗಲ್ಲ. ಅದು ನಾನು ಯಾವಾಗಲೂ ನಂಬಿದ್ದೀನಿ ಕೂಡ. ಅಷ್ಟೇ ಪರಿಶ್ರಮ ಇದಕ್ಕೂ ಹಾಕಿದ್ದೀನಿ. ಅದೇ ನಾವು ಯಾವಾಗಲೂ ಹೇಳ್ದಂಗೆ ವರ್ಡ್ ಆಫ್ ಮೌತ್, ಯಾರೋ ಒಂದು ವಿಷಯ ಹೇಳ್ತಾರೆ, ಯಾರೋ ಒಂದು ಏನೋ ಹೇಳ್ತಾರೆ, ಅದನ್ನು ಕೇಳಿ ನಾವು ಇಲ್ಲ ಈ ಸಿನಿಮಾ ಚೆನ್ನಾಗಿತ್ತು ಚೆನ್ನಾಗಿಲ್ಲ ಅಂತ ಡಿಸೈಡ್ ಮಾಡೋದು ಜಾಸ್ತಿ. ನನ್ನ ಒಂದು ಎಲ್ಲ ನನ್ನ ಅಭಿಮಾನಿಗಳಿಗೆ ಅಂತ ಹೇಳಕ್ಕೆ ತಪ್ಪಾಗುತ್ತೆ, ಆದರೆ ಎಲ್ಲ ನನ್ನ ಸ್ನೇಹಿತರಿಗೆ ಒಂದು ಸತಿ ಮೇ 3ನೇ ತಾರೀಕು ಥಿಯೇಟ್ರಿಗೆ ಬಂದು ನನ್ನನ್ನು ಹೆಂಗೆ ಗ್ರೌಂಡ್ ತುಂಬ ಜನ ಬಂದು ನೋಡ್ತಾ ಇದ್ರಿ, ಅದ್ರ ಬಗ್ಗೆ ಖುಷಿ ಇದೆ. ನಾನು ವಾಪಸ್ ಇವತ್ತು ಯಾವತ್ತಾದರೂ ಹೋಗಿ ನನ್ನದೇ ವೀಡಿಯೋಸ್ನ ನಾನು ನೋಡೋಕ್ಕೆ ಟ್ರೈ ಮಾಡಿದಾಗ ಪ್ರತಿಯೊಂದು 6ಗೆ ಪ್ರತಿಯೊಂದು 4ಗೆ ಇಡೀ ಸ್ಟೇಡಿಯಂ 30-40 ಸಾವಿರ ಜನ ಇರೋಂಥ ಸ್ಟೇಡಿಯಂ ನನ್ನ ಹೆಸರು ಹೋಗುತ್ತೆ. ಅವತ್ತು ನನ್ನ ಹೆಸರು ಕೂಗಿದ್ದೇ ನಿಜ. ಆದರೆ ಆ ಒಂದು ಪ್ರೀತಿಗೆ ಒಂದು ಟಿಕೆಟ್ ದಯವಿಟ್ಟು ತಗೊಳ್ಳಿ, ಆ ಒಂದು ಟಿಕೆಟ್ ತಗೊಂಡು ಬಂದು ಸಿನಿಮಾ ನೋಡಿ ಅಂತ ನಾನು ಇಲ್ಲಿಂದ ಪ್ರಮೋಷನ್ ಶುರು ಮಾಡ್ತಾ ಇದ್ದೀನಿ. And lots of love to be here tonight with us. I'm very sorry I can't speak Kannada, but I'm trying hard. But this is my first movie, and I started understanding Kannada very well. So I hope that you people are continuing love and showing love so much. So I will learn very very soon. Usire Usire is very special movie for me because this is my debut in Kannada. Plus, this is a content-oriented subject where it's a Hindu-Muslim love story, where we can understand by this subject that anything, love is more than any religion, anything. ನಾನು ಮಂಜುನಾಥ್ ತುಪ್ಪೂರ್ ಅಂತ, ಚಿಕ್ಕಮಗಳೂರು ಜಿಲ್ಲೆ ಮಲೆನಾಡಿನವನು. ಎನ್ ಗೊಂಬೆ ಪ್ರೊಡಕ್ಷನ್ನ ಪ್ರದೀಪ್ ಯಾದವ್ ಅವರ ಸಾರಥ್ಯದಲ್ಲಿ ನಡೀತಕ್ಕಂಥ ಈ ಒಂದು ಉಸಿರೇ ಉಸಿರೇ ಸಿನಿಮಾ ಅದ್ಭುತವಾಗಿ ಮೂಡಿಬಂದಿದೆ. ಈ ಸಿನಿಮಾದಲ್ಲಿ ಉತ್ತಮವಾದಂತಹ ತಾರಾ ಬಳಗವೇ ಇದೆ, ದೊಡ್ಡ ತಾರಾ ಬಳಗ ಇದೆ. ಸುದೀಪ್ ಸರ್ ಇದ್ದಾರೆ, ರಾಜೀವ್ ಇದ್ದಾರೆ, ಬ್ರಹ್ಮಾನಂದು, ಆಲಿ, ದೇವರಾಜ್, ತಾರಮ್ಮ, ಸುಚೇಂದ್ರ ಪ್ರಸಾದ್, ಹೀಗೆ ಜಗ್ಗಪ್ಪ, ಪಾವಗಡ ಮಂಜು, ಹೀಗೆ ಹಲವಾರು ಜನ ಇದರಲ್ಲಿ ಅತ್ಯಂತ ದೊಡ್ಡ ತಾರಾ ಬಳಗವನ್ನೇ ಹೊಂದಿದೆ. ಇದಕ್ಕೆ ನಾನು ಮತ್ತು ಚಂದ್ರಶೇಖರ್ ಅವರು ಕೋ ಪ್ರೊಡ್ಯೂಸರ್ ಆಗಿ ಅವರ ಜೊತೆಯಲ್ಲಿ ನಿಂತ್ವಿ. ತುಂಬ ಅದ್ಭುತವಾಗಿ ಬಂದಿದೆ ಸಿನಿಮಾ. ಇಲ್ಲಿ ಕೂತಿರೋ ಎಲ್ಲ ನನ್ನ ಚಲನಚಿತ್ರದ ಆಕ್ಟಿಂಗ್ ಮಾಡಿರೋರಿಗೆ ಮತ್ತು ನಮ್ಮ ಪ್ರೊಡ್ಯೂಸರ್ ಪ್ರದೀಪ್ ಅವರಿಗೆ ಮತ್ತು ನಮ್ಮ ಕೋ ಪ್ರೊಡ್ಯೂಸರ್ ಮಂಜುನಾಥ್ ಅವರಿಗೆ ಮತ್ತು ಇದರಲ್ಲಿ ಆ್ಯಕ್ಟಿಂಗ್ ಮಾಡಿರೋರು ಎಲ್ಲರಿಗೂ ಮತ್ತು ಈ ಚಿತ್ರಕ್ಕೆ ಭಾಳ ಜನ ಹೆಲ್ಪ್ ಮಾಡಿದ್ದಾರೆ, ಅವರೆಲ್ಲರಿಗೂ ಸಹ ವಂದನೆಗಳು ತಿಳಿಸ್ತಾ ಇದ್ದೀನಿ. ಮತ್ತು ಇಲ್ಲಿ ಬಂದಿರೋ ಮಾಧ್ಯಮ ಮಿತ್ರರು ಕೂಡ ಸಹ ಈ ಚಿತ್ರಕ್ಕೆ ತಾವು ಎಲ್ಲರೂ ಪ್ರೋತ್ಸಾಹ ಕೊಡಬೇಕಂತ ಹೇಳ್ಬಿಟ್ಟು ನಾನು 2 ಮಾತು ಮುಗಿಸ್ತೀನಿ. ನಾನು ಜಾಸ್ತಿ ಮಾತಾಡಕ್ಕೆ ಬರೋದಿಲ್ಲ. ಉಸಿರೇ ಉಸಿರೇ ಯಾವಾಗ ರಿಲೀಸ್ ಈ ಪ್ರಶ್ನೆ ತುಂಬ ಜನ ತುಂಬ ಸತಿ ಎಲ್ರಿಗೂ ಕೇಳಿರ್ತಾರೆ. ಐ ಆಮ್ ಶ್ಯೂರ್, ಬಿಕಾಸ್ ಆಡಿಯನ್ಸ್ ತುಂಬ ಜನ ಕೇಳ್ತಾ ಇದ್ರು ಯಾವಾಗ ರಿಲೀಸ್ ಅಂತ. ಅವ್ರಿಗೆಲ್ರಿಗೂ ಇಲ್ಲಿದೆ ಉತ್ತರ. ಇನ್ನೇನು ಆದಷ್ಟು ಬೇಗ ನಾವು ಚಿತ್ರಮಂದಿರದಲ್ಲಿ ಬಿಡುಗಡೆ ಮಾಡ್ತಿದ್ದೀವಿ. May 3rd. ಎಲ್ಲರೂ ಬಂದು ಚಿತ್ರಮಂದಿರದಲ್ಲೇ ಚಿತ್ರವನ್ನು ನೋಡಿ ಹಾರೈಸಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಸೊ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ, ಸೊ ಇದಕ್ಕೂ ಮುಂಚೆ ನಾನು ಕಾಮಿಡಿ ಪಾತ್ರ ಎಷ್ಟು ಮಾಡಿದ್ದೀನೋ ಅದಕ್ಕಿಂತ ಒಂದು ವಿಭಿನ್ನ ಪಾತ್ರ ಅಂತ ಹೇಳ್ಬೋದು. ಸೊ ತುಂಬ ಚೆನ್ನಾಗಿದೆ, ತುಂಬ ನನಗೂ ಇಷ್ಟ ಆಗಿದೆ. ಸೊ ಈ ಅವಕಾಶ ಕೊಟ್ಟಂಥ ಎಲ್ರಿಗೂ ಕಂಪ್ಲೀಟ್ ಟೀಮ್ಗೆ ನಾನು ಥ್ಯಾಂಕ್ ಯು ಸೊ ಮಚ್ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ನೀವು ನೋಡಿರಂಗೆ ಸುನೀಲ್ ವೆಂಕಟೇಶ್ ಸರ್ ನೋಡಿರಂಗೆ ಇದು ನಾನು ಮಾಡ್ತಾ ಇರೋದು 6ನೇ ಈವೆಂಟ್ ಅನಿಸುತ್ತೆ. ಇದು ನನ್ನ ಮನೆ ಸಿನಿಮಾ, ನನ್ನ ಮನೆ ಅಂತ. ನಾನು ಮೊದಲನೇದಾಗಿ ಕನ್ನಡ ಇಂಡಸ್ಟ್ರಿಯಲ್ಲಿ ಸಿನಿಮಾ ಮಾಡೋದಕ್ಕೆ ಕಾರಣ ರಾಜೀವ್ ಮುಖೇನ ನಾನು ಸುದೀಪ್ ಸರ್ನ ಭೇಟಿಯಾಗಿದ್ದು. ಮೊದಲನೇದಾಗಿ ನನ್ನ ಸಿನಿಮಾ ಬಗ್ಗೆ ಹೇಳಬೇಕಾದ್ರೆ, ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ ಸರ್, ತುಂಬ ಅದ್ಭುತವಾಗಿ ಬಂದಿದೆ. ರಾಜೀವ್ ಸಿನಿಮಾ ಕತೆ ಹೇಳಿಸಿದಾಗ ಅವರು ಹಿಂದೆ ಮುಂದೆ ಯೋಚನೆ ಮಾಡಿದರೆ, ರಾಜೀವ್ ನಿಂಗೋಸ್ಕರ ನಾನು ಮಾಡ್ತೀನಿ ಸಿನಿಮಾ ಅಂತ ಹೇಳಿದ್ರು. ಅದಕ್ಕೆ ನಾನು ಆಭಾರಿಯಾಗಿದ್ದೀನಿ ಸರ್ ಅವರಿಗೆ. ಮತ್ತು ನಮ್ಮ ಮಂಜುನಾಥ್ ಸರ್ ಆಗಿರ್ಬೋದು, ಚಂದ್ರಶೇಖರ್ ಸರ್ ಆಗಿರ್ಬೋದು, ಸಿನಿಮಾ ಕೆಲವು ಹಂತಗಳಲ್ಲಿ ನಿಲ್ಲ ಅಂತ ಸ್ಟೇಜ್ ಬಂದಾಗ ಅವರು ತಮ್ಮ ಸಹಾಯ ಕೊಟ್ಟು ಅವರು ನಮಗೆ ಸಾಥಾಗಿ ನಿಂತ್ಕೊಂಡ್ರು.
ಮತ್ತು ನನ್ನ ಫ್ರೆಂಡ್ ಸರ್ಕಲ್ಗೆ ಬಂದಾಗ ನಮ್ಮ ಶ್ರೀನಿವಾಸ್ ಆಗಿರ್ಬೋದು, ನಮ್ಮ ಪ್ರಸಾದ್ ಆಗಿರ್ಬೋದು, ನಮ್ಮ ಸಂಜೀವ್ ಆಗಿರ್ಬೋದು ತುಂಬಾ ಕಷ್ಟಪಟ್ಟಿದ್ದಾರೆ ಸರ್. ನಮ್ಮ ಶ್ರೀನಿವಾಸ್ ಅಂತೂ ಮೊದಲಿನಿಂದ ಕೊನೆವರೆಗೂ ಇದ್ದಾನೆ. ನಮ್ಮ ಪ್ರಸಾದು ಅಷ್ಟೇ. ನಮ್ಮ ಪ್ರಸಾದ್ ಈ ಕಾರಣಾಂತರಗಳಿಂದ ಬರಲಿಲ್ಲ. ಎಲ್ಲರೂ ಅಷ್ಟೇ ಮೊದಲಿನಿಂದ ಕೊನೆವರೆಗೂ ನಿಂತ್ಕೊಂಡಿದ್ದಾರೆ ಸರ್. ಒಂದು ಸ್ನೇಹಿತನ ಸಿನಿಮಾಗಿಂತ ಹೆಚ್ಚಾಗಿ ಒಂದು ಹುಡುಗ ಹುಟ್ಟಿದವ್ರ ಥರ ನಿಲ್ತಿದ್ದಾರೆ ಸರ್. ಇದನ್ನು ನಾನು ಯಾವತ್ತೂ ಮರೆಯೋದಕ್ಕೆ ಸಾಧ್ಯ ಇಲ್ಲ.